ಎಲ್ರಿಗೂ ನಮಸ್ತೆ. ಇವಳೇ ವೀಣಾ ಪಾಣಿ ಪಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ. ಏನಪ್ಪ ಇದು ಶೃಂಗೇರಿ ಬಗ್ಗೆ ಹಾಡು ಹೇಳ್ತಿದ್ದಾರೆ ಅಂದ್ಕೊಂಡ್ರಾ? ಎಸ್ ಮಾಸ್ಟರ್ಸ್. ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಮಲೆನಾಡ ತಪ್ಪಲಿನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ದೇವಸ್ಥಾನ ಇದು, ಮಠ. ಆದಿ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ 4 ಮಠಗಳಲ್ಲಿ ಮೊದಲನೆಯ ಮಠವಾಗಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಶಂಕರಾಚಾರ್ಯರು ಈ ಮಠವನ್ನು ಸ್ಥಾಪನೆ ಮಾಡಬೇಕಾಗಿ ಬಂದಾಗ ಅಲ್ಲಿ ಒಂದು ಸ್ಥಳಗಳನ್ನು ಹುಡುಕ್ತಾ ಇರ್ತಾರೆ. ಆ ಹುಡುಕುವಂಥ ಸಮಯದಲ್ಲಿ ತುಂಗಾ ನದಿಯ ತೀರದಲ್ಲಿ ಒಂದು ವಿಸ್ಮಯಕರವಾದ ದೃಶ್ಯವನ್ನು ನೋಡ್ತಾರೆ. ಏನಪ್ಪ ಅದು ಅಂದರೆ, ಬಿರು ಬಿಸಿಲಿನಲ್ಲಿ ಒಂದು ಕಪ್ಪೆ, ಗರ್ಭಿಣಿ ಕಪ್ಪೆ ಒಂದು ಪ್ರಸವದ ಸಮಯದಲ್ಲಿ ಅದು ತುಂಬ ನರಳ್ತಾ ಇರುತ್ತೆ. ಆ ಒಂದು ಸಮಯದಲ್ಲಿ ನಾಗರ ಹಾವು ಅದಕ್ಕೆ ನೆರಳಾಗಿ ಬಂದು ನಿಲ್ಲುತ್ತೆ. ಆ ಒಂದು ದೃಶ್ಯವನ್ನು ನೋಡಿದಂಥ ಶಂಕರಾಚಾರ್ಯರಿಗೆ ವಿಸ್ಮಯ ಆಗುತ್ತೆ. ಏನಪ್ಪ, ವೈರತ್ವೈರ ಪ್ರಾಣಿಗಳು ಒಂದಕ್ಕೊಂದು ಸಹಾಯ ಹಸ್ತವನ್ನು ನೀಡ್ತಾ ಇರೋದು ಕಂಡು ಈ ಒಂದು ಸ್ಥಳ ಸಾಮಾನ್ಯ ಆದದ್ದಲ್ಲ. ಆ ವೈರತ್ವ ಇರುವ ಪ್ರಾಣಿಗಳಲ್ಲಿ ಮಾನವೀಯತೆಯ ಒಂದು ಗುಣವನ್ನು ಕಂಡು ಅವರು ಈ ಒಂದು ಸ್ಥಳ ಸಾಮಾನ್ಯ ಆದದ್ದು ಅಲ್ಲ ಅಂತ ತಿಳಿದು ಅಲ್ಲಿ ಮೊದಲನೆಯ ಮಠವಾಗಿ ಶೃಂಗೇರಿ ಶಾರದಾಂಬೆಯ ಒಂದು ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ, ಮಠವನ್ನು. ಅಂದಿನಿಂದ ಇಂದಿನವರೆಗೂ ಅಲ್ಲಿ ಗುರು ಪರಂಪರೆಯೇ ನಡೆದು ಬರ್ತಾ ಇದೆ. ಈಗಲೂ ಆ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟರೆ ಆ ಒಂದು ಕಪ್ಪೆ ಮತ್ತು ಹಾವಿನ ದೃಶ್ಯವನ್ನು ಅಲ್ಲಿ ಕಾಣ್ಬೋದು. ಹಾಗೆ ಮಾಸ್ಟರ್ಸ್, ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಮಂದಾರ್ತಿ, ಕಮಲಶಿಲೆ, ಫಾಲ್ಸ್ ಇವುಗಳಿಗೆ ಆನಂದ ವಿಹಾರಿಗಳಾಗಿ ನಾವು ವಿಹರಿಸಲಿಕ್ಕೆ ಮತ್ತೆ ನಮಗೆ ಅವಕಾಶ ದೊರೀತಾ ಇದೆ. ಜನವರಿ 24, 25, 26ನೇ ತಾರೀಕು ನಾವು ಪ್ರವಾಸವನ್ನು ಕೈಗೊಂಡಿದ್ದೇವೆ. ಆಸಕ್ತಿ ಇರ್ತಕ್ಕಂಥ ಎಲ್ಲ ಮಾಸ್ಟರ್ಸು ಈ ನಂಬರ್ಗೆ ಕರೆ ಮಾಡಿ 9742874118 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಕಲೆ ಹಾಕಿ ಎಲ್ಲರೂ ರೆಡಿಯಾಗಿ ಅಂತ ಹೇಳ್ತಾ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು.